ಇನ್ನು ಕೇರಳದ ವಯನಾಡ್ನಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಹೆಲಿಕಾಪ್ಟರ್ನ ಮೂಲಕವಾಗಿ ಈಗ ಶೋಧ ಕಾರ್ಯವನ್ನ ನಡೆಸುವಂತಹ ಕಾರ್ಯವೂ ಕೂಡ ಆರಂಭವಾಗಿದೆ. ಕಾರ್ಯಾಚರಣೆಗಾಗಿ ಈಗ ಸೇನಾ ಹೆಲಿಕಾಪ್ಟರ್ಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಸೇನಾ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಲಾಗಿದೆ. ಹಲವು ಮಾರ್ಗಗಳನ್ನು ಅನುಸರಿಸ್ತಾ ಇದ್ದಾರೆ ಕಾರ್ಯಾಚರಣೆಗೆ ಮತ್ತು ಎಲ್ಲಿ ಮೃತದೇಹಗಳು ಇವೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಈಗ ಹೆಲಿಕಾಪ್ಟರ್ಗಳ ಸಹಕಾರವನ್ನು ಕೂಡ ಕೋರಿದ್ದಾರೆ. ಈಗ ಪ್ರತಿಕೂಲ ಹವಾಮಾನ ಕೂಡ ಇರೋದರ ಪರಿಣಾಮವಾಗಿ ಹೆಲಿಕಾಪ್ಟರ್ಗಳ ಹಾರಾಟ ಆಗ್ತಾ ಇದೆ. 2 ಹೆಲಿಕಾಪ್ಟರ್ಗಳನ್ನ ಈಗ ಬಳಕೆ ಮಾಡ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆಗಾಗಿ. NDRF ಟೀಮ್ ಯಾವ ರೀತಿಯಾಗಿ ಸಜ್ಜಾಗಿದೆ ಅಲ್ಲಿ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ ಸ್ಕ್ರೀನ್ ಅಲ್ಲಿ. ಸದ್ಯ ವಯನಾಡ್ನಲ್ಲಿ ಹಲವಾರು ಕಾಳಜಿ ಕೇಂದ್ರಗಳನ್ನ ತೆರೆಯಲಾಗಿದೆ. ವೈದ್ಯಕೀಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೆಲಿಕಾಪ್ಟರ್ನ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ರಿ. ಪಬ್ಲಿಕ್ ಟಿವಿಯ ಸ್ಕ್ರೀನ್ ನಲ್ಲಿ 2 ಹೆಲಿಕಾಪ್ಟರ್ಗಳನ್ನ ಬಳಕೆ ಮಾಡಲಾಗಿರುವಂತದ್ದು. ವಯನಾಡ್ನಲ್ಲಿ ಆಗಿರುವಂತಹ ಭೂಕುಸಿತದ ಹಿನ್ನೆಲೆಯಲ್ಲಿ ಹಲವಾರು ಮನೆಗಳನ್ನ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ. ಹಲವರ ಮೃತದೇಹಗಳು ಇಲ್ಲಿಯವರೆಗೂ ಕೂಡ ಪತ್ತೆಯಾಗಿಲ್ಲ. ಈವರೆಗೂ 100ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. 250 ಜನರ ರಕ್ಷಣೆಯನ್ನ ಮಾಡಲಾಗಿದೆ. ಇನ್ನೂ ಕೂಡ ಹಲವಾರು ಮಂದಿಯ ರಕ್ಷಣೆ ಆಗಬೇಕಾಗಿದೆ. ಈ ಕೆಸರು ಮಿಶ್ರಿತ ನೀರಿನಲ್ಲಿ ಎಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ, ಏನ್ ಕತೆ ಗೊತ್ತಾಗ್ತಾ ಇಲ್ಲ. ಅದರ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ಗಳ ಹಾರಾಟವನ್ನ ಈಗ ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಪ್ರತಿಕೂಲ ಹವಾಮಾನವೂ ಕೂಡ ಈಗ ಇರೋದ್ರಿಂದಾಗಿ ಹಾರಾಟಕ್ಕೆ ಯಾವುದೇ ರೀತಿಯ ಅಡ್ಡಿಗಳು ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ.